ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲೆಲ್ಲ ನ್ಯೂಮರಿಕಲ್ಸ್ ಕೊಡಿ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ನೀವು ಮಧ್ಯೆ ಸ್ಕಿಪ್ ಮಾಡಿದ್ರೆ ಏನೂ ಹೆಲ್ಪ್ ಇಲ್ಲ. ನೀವು ಕೊನೆ ತನಕ ನೋಡಿದ್ರೆ ನಾನು ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಕ್ಕೆ ಟ್ರಿಕ್ಸ್ನ ಕೊಡ್ತೀನಿ. ಕೊನೆ ತನಕ ನೋಡಿ. ಸೊ ಈ ಡೈರೆಕ್ಟಾಗಿ ವಿಷಯಕ್ಕೆ ಹೋದರೆ ನೀವೇನು ಹೊಸಬರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಲ್ರೆಡಿ ನಾನು ಆರ್ಗ್ಯಾನಿಕ್ಕು ಇನ್ಆರ್ಗ್ಯಾನಿಕ್ಕು MCQ ಕ್ವಶನ್ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಅದೇ ರೀತಿ ನಮ್ಮ ಪೇಜ್ನ ಚೆಕ್ ಮಾಡಿ ಫಾಲೋ ಮಾಡಿ ನಿಮಗೆ. ಅದೇ ರೀತಿ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗ್ತಾರೆ. ನ್ಯೂಮರಿಕಲ್ಸ್ ನಿಮಗೆ 3 ಚಾಪ್ಟರ್ನ ಬರುತ್ತೆ. 3 ಕೂಡ ಫಿಸಿಕಲ್ ಚಾಪ್ಟರ್ ಆಗಿರುವಂಥದ್ದು. ಸೊಲ್ಯೂಷನ್ಸು, ಕೆಮಿಕಲ್ ಅನಾಲಿಟಿಕ್ಸು, ಆಮೇಲೆ 2ನೇ ಚಾಪ್ಟರ್ ಆಗಿರುವಂಥದ್ದು. ಸೊ ಈಗ ನಾನು 99 ಸ್ಕೋರ್ ಮಾಡೋ ಕೆಮಿಸ್ಟ್ರಿಯಲ್ಲಿ ಯಾವುದು PDF ರೆಫರ್ ಮಾಡ್ಕೊಂಡು ಹೋಗಿದೆ, ಅದೇ PDF ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಇಯರ್ ಕೇಳಿರುವಂಥದ್ದನ್ನು ನಾನು ರಿಸರ್ಚ್ ಮಾಡಿ ಹಾಕಿರುವಂಥದ್ದು PDF ಇದು. ಸೊ ನೋಡ್ತಾ ಇರ್ಬೋದು, ಫಸ್ಟ್ನೇ ಚಾಪ್ಟರ್ ಇದು ಸೊಲ್ಯೂಷನಿಂದ. ಸೊಲ್ಯೂಷನ್ ಮೊದಲನೇ ಕ್ವಶನ್ ಇದು. ಸೊ ಇದನ್ನು 2024 ಕೇಳಿರುವಂಥದ್ದು. ಸೊ 2ನೇ ಕ್ವಶನ್ ಬಂದು 2024 ಅದು ಕೂಡ ಕೇಳಿರುವಂಥದ್ದು. 3ನೇ ಕ್ವಶನ್ 2024. ಸೊ ಫಸ್ಟ್ನೇ ಚಾಪ್ಟ್ರಲ್ಲಿ ಮೂರು ಕ್ವಶನ್ ಯಾವ ಥರ ಇರುತ್ತೆ ಅಂದರೆ, ಯಾವ ಥರ ಬರ್ಬೋದು ಅಂದರೆ, ಒಂದು ಮೊಲಾರಿಟಿ ಅಥವಾ ಮೊರಾರಿಟಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಇನ್ನೊಂದು ಮೋಲ್ ಫ್ರಾಕ್ಷನ್ ಮೇಲೆ ಕೇಳ್ತಾರೆ, ಇನ್ನೊಂದು ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ. ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಪಕ್ಕ ಇದ್ದೇ ಇರುತ್ತೆ. ನೀವು ಕೊಲಿಗೇಟಿವ್ ಪ್ರಾಪರ್ಟಿನ ಪಕ್ಕ ಆದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೋಬೋದು. ಇದು ನೋಡಿ, ಇದು ಕೊಲಿಗೇಟಿವ್ ಪ್ರಾಪರ್ಟಿ, ಇದು ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿ ಇಂಪಾರ್ಟೆಂಟ್ ಕೊಲಿಗೇಟಿವ್ ಪ್ರಾಪರ್ಟಿ ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ಈ PDF ನಾನು ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ವಾಟ್ಸಪ್ ಚಾನಲ್ ಯಾರು ಜಾಯ್ನ್ ಆಗಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಬಿಟ್ಟರೆ ಇವೆಲ್ಲ ಫಸ್ಟ್ ಚಾಪ್ಟ್ರು. ಅದೇ ರೀತಿ ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ 50ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಸೆಕೆಂಡ್ ಚಾಪ್ಟರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸ್ವಲ್ಪ ನೀವು ಎಫರ್ಟ್ ಹಾಕಬೇಕು. ಸೊ ಇಲ್ಲ ಲಾಸ್ಟ್ ಇಯರ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿರೋವಂಥದ್ದನ್ನ ಹಾಕಿರೋವಂಥದ್ದು ಎಲ್ಲ ರೆಫರ್ ಮಾಡ್ಕೊಂಡು ಹೋಗಿ, ಎಲ್ಲದೂ ಕೂಡ ಒಮ್ಮೆ ಪ್ರಾಕ್ಟೀಸ್ ಮಾಡಿ. ಇನ್ನು ಕೆಮಿಕಲ್ ಕೈನೆಟಿಕ್ಸ್ ಬಂದು, ಕೆಮಿಕಲ್ ಕೈನೆಟಿಕ್ಸ್ ಕೂಡ ನಾನು ಆಲ್ಮೋಸ್ಟ್ ಒಂದು 8 ಕ್ವಶನ್ ಕೊಟ್ಟಿದ್ದೀನಿ, ಇದರೊಳಗೆ ಬಂದಿರುತ್ತೆ. ಸೊ ಇಷ್ಟು ರೆಫರ್ ಮಾಡ್ಕೊಂಡು ಹೋದರೆ ನೀವು ಈಸಿಯಾಗಿ 9 ಔಟ್ ಆಫ್ 9 ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.